ನೋಡಿ, ನಾನು ವಿಚಾರಿಸ್ತೀನಿ. ಯಾಕಂದರೆ ಅವೆಲ್ಲ ಅಷ್ಟು ಸುಲಭವಾದಂಥ ಪರಿಹಾರಗಳು ಇಲ್ಲ. ಅದಕ್ಕೋಸ್ಕರನೇ ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ವಿ. ಮತ್ತೊಮ್ಮೆ ನಾನು ವಿಚಾರಿಸ್ತೀನಿ. ಸರ್, MP ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಸರ್, ನೀವು ಅಂದರೆ ಅಪರೂಪಕ್ಕೆ ಒಮ್ಮೆ ವಿಸಿಟ್ ಮಾಡ್ತೀರಿ ಮಂಗಳೂರಿಗೆ. ನೋಡಿ, ನಾನು ಒಬ್ಬ ಉಸ್ತುವಾರಿ ಸಚಿವ ಆಯಿತಾ. ಮಂಗಳೂರಿನಲ್ಲಿ ಈಗ ನಮ್ಮ ಇಬ್ಬರು ಶಾಸಕರಿದ್ದಾರೆ. ಒಬ್ಬರು ಸ್ಪೀಕರ್ ಆದರು, ಆದರೆ ಇನ್ನೊಬ್ಬರು ಪ್ರಥಮ ಬಾರಿ ಶಾಸಕ, ಇನ್ಯಾರು ಸಚಿವರಿಲ್ಲ. ಉಡುಪಿಯಲ್ಲಿ ನಾವು ಯಾರೂ ಗೆದ್ದಿಲ್ಲ. ಮಂಗಳೂರಿನ ಜನತೆ ಹೆಚ್ಚು ಶಾಸಕರು ಇಲ್ಲಿ ಗೆಲ್ಲಿಸಿದ್ದಿದ್ದರೆ ಇಲ್ಲಿಯವರೇ ಸಚಿವರಾಗ್ತಾಯಿದ್ರು ಆಯಿತಾ. ನಾನು ಇಲ್ಲಿ ಪರ್ಮನೆಂಟಾಗಿ ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಬಂದು ಹೋಗ್ತೇನೆ. ಯಾಕಂದ್ರೆ ನನ್ನ ಇಲಾಖೆ ಬೇರೆ ಇದೆ, ನನ್ನ ಜಿಲ್ಲೆನೂ ಬೇರೆ ಇದೆ. ಯಾವುದೇ ಉಸ್ತುವಾರಿ ಸಚಿವರು ಸಮಸ್ಯೆ ಇದ್ದೇನೆ ಆಯಿತಾ, ಬೇರೆ ಜಿಲ್ಲೆಯವರಾದರೆ. ಆ ಕಾರಣದಿಂದ ಮುಂದಿನ ಸಲ ಹೆಚ್ಚಿನ ಕಾಂಗ್ರೆಸ್ ಶಾಸಕರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಆಯ್ಕೆ ಮಾಡಿದ್ರೆ ಇಲ್ಲಿಯವರೇ ಸಚಿವರಾಗ್ತಾರೆ. ಅಥವಾ ಸ್ಪೀಕರ್ ಅವರು, ಖಾದರ್ ಅವರು ಸ್ಪೀಕರ್ ಆಗದೆ ಹೋಗಿದ್ರೆ ಅವರೇ ಸಚಿವರಾಗಿ ಅವರೇ ಇಲ್ಲಿ ಉಸ್ತುವಾರಿ ಸಚಿವರಾಗ್ತಾರೆ. ಆದರೆ ಅವರು ಈಗ ಸ್ಪೀಕರ್ ಆಗಿದ್ದಾರೆ. ಆದ್ದರಿಂದ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. 100ಕ್ಕೆ 100 ನನಗೆ ಯಶಸ್ಸು ಮಾರ್ಕ್ಸನ್ನು ನಾನು ಕೇಳ್ತಾ ಇಲ್ಲ. ಆದರೆ ಖಂಡಿತ ನನ್ನ ಪ್ರಯತ್ನ ಅಂತೂ ಇರ್ತದೆ ಆಯಿತಾ. ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀವಿ. ಡೆವಲಪ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಇವಾಗ ಸಾಂಸ್ಕೃತಿಕ ನಗರ ಅನೇಕ ಚಟುವಟಿಕೆಗಳನ್ನು ಮಾಡಿಸಿದ್ದೇವೆ, ಉತ್ಸವಗಳನ್ನು ಮಾಡಿಸಿದ್ದೇವೆ. ಈಗ ಸುಧಾರಣೆ ಆಗಲಿ, ಒಳ್ಳೆಯ ಪ್ರವಾಸೋದ್ಯಮ ಬೆಳೀಲಿ ಅಂತ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಅದರಿಂದ ಅವರಿಗೆ ನನ್ನನ್ನು ಟೀಕೆ ಮಾಡಬೇಕು ಅಂತ ಟೀಕೆ ಮಾಡೋಕ್ಕೆ ಹೋದರೆ ಅದು ಅವರ ಟೀಕೆ ಇನ್ನೂ ಹೆಚ್ಚು ಕೆಲಸ ನಾನು ಮಾಡಬೇಕು. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ನನ್ನ ಇತಿಮಿತಿಯೂ ಕೂಡ ಇರ್ತದಲ್ಲ, ನಾವು ಎಲ್ಲ ಕಡೆ ಓಡಾಡಬೇಕು, ರಾಜ್ಯಾದ್ಯಂತ ಓಡಾಡಬೇಕು. ಎಲ್ಲ ಸಮಸ್ಯೆಗಳು ಇರ್ತದೆ. ಯಾರು ಟೀಕೆ ಮಾಡ್ತಾ ಇಲ್ಲ. BJP ಅವರೇ, BJPಯ ಒಬ್ಬ ಮಂತ್ರಿ ಸೋಫಿಯಾ ಖುರೇಶಿ ಬಗ್ಗೆ ಮಾತಾಡೋದಕ್ಕೆ ನೋಡಿದ್ರೆ ಅದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ, ಹೈಕೋರ್ಟ್ ಏನು ಹೇಳಿದೆ ಗೊತ್ತಾ, ನನಗೆ MP ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಕೇಸ್ ಬುಕ್ ಮಾಡ್ತಾರೆ, ಸರಿಯಾಗಿ ನಡೆಸ್ತಾರೆ. ಅವರು ಕೋರ್ಟ್ನ ಮಧ್ಯ ಪ್ರವೇಶ ಮಾಡಿ FIR ಆಗುವಂಥ ಸನ್ನಿವೇಶ ಬರ್ತದೆ ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು? ಈ BJP ಕಾರ್ಯಕರ್ತರಿಗೆ, BJP ಮುಖಂಡರಿಗೆ ಏನಂತ ಹೇಳಬೇಕು? ಅವ್ರ ಕಡೆ ಹೇಳ್ತಾರೆ ನೋಡಿ, ಆ ಲೇಡಿ ಬಗ್ಗೆ ಮಾತಾಡೋದು ಎಷ್ಟು ನೋಡಿ. ಪಹಲ್ಗಾಮಲ್ಲಿ ಯಾರು ಅವರ ಗಂಡಂದಿರನ್ನ ಕಳ್ಕೊಂಡ್ರಲ್ಲ, ಅವರೇ ಬಂದು ಹೇಳಿದ್ರು, ಇದು ನೀವು ಹಿಂದೂ ಮುಸ್ಲಿಂ ಮಾಡಬೇಡಿ, ಇದು ನೀವು ಕಾಶ್ಮೀರಿಗಳು ಕೂಡ ನನಗೆ ಸಪೋರ್ಟ್ ಮಾಡಿದ್ರು, ಅಲ್ಲಿರೋ ಮುಸ್ಲಿಮ್ಸ್ ನನಗೆ ಸಪೋರ್ಟ್ ಮಾಡಿದ್ರು ಅಂತ ಆ ಜನ ಹೇಳುವಂಥ ಧೈರ್ಯ ಅವ್ರು ತೋರಿಸ್ತಾರೆ. ಆ ಒಂದು ಹೃದಯ ಶ್ರೀಮಂತಿಕೆ ಅವ್ರು ತೋರಿಸಿದ್ರು. ಯಾರು ಅವ್ರ ಗಂಡ ಕಳ್ಕೊಂಡಿದ್ರು ಅಂಥವ್ರು ತೋರಿಸಿದ್ರು. ಆದರೆ BJPಯ ಕಾರ್ಯಕರ್ತರಿಗೆ, BJPಯ ಪಕ್ಷಕ್ಕೆ ಅವ್ರಿಗೆ ಬರೀ ಇದನ್ನು ಹಿಂದೂ ಮುಸ್ಲಿಮೇ ಮಾಡಬೇಕು. ಅದೇ ವಿಜಯ್ ಯಾರೋ ಶಾ ಸ್ಟೇಟ್ಮೆಂಟ್ ಅದೇನೆ. ಹೇಗೆ ಅವ್ರ ಬಾಯಿಂದ ಹೇಗೆ ಅಂತ ಒಂದು ಪದ ಬರೋದಕ್ಕೆ ಸಾಧ್ಯ ಇದೆ? ಮತ್ತು BJPಯ ಕಾರ್ಯಕರ್ತರು ನಮ್ಮ ವಿದೇಶಾಂಗ ಸಚಿವರನ್ನ ಮಗಳ ಬಗ್ಗೆ ಎಷ್ಟು ಟೀಕೆ ಮಾಡಿದ್ರು. ಆ ವಿದೇಶಾಂಗ ಸಚಿವ ವಿದೇಶಾಂಗದ ಕಾರ್ಯದರ್ಶಿ ಅವರ ಮಗಳ ಬಗ್ಗೆ ಈ BJP ಕಾರ್ಯಕರ್ತರು ಕೆಟ್ಟದಾಗಿ ಮಾತಾಡೋದು, ಟ್ರೋಲ್ ಮಾಡೋದು. ಯಾಕೆ? ಅವ್ರು CSFIR ಘೋಷಣೆ ಮಾಡಿದ್ದಕ್ಕೆ ಯಾರನ್ನ ಟ್ರೋಲ್ ಮಾಡಬೇಕಾಗಿತ್ತು? ಪ್ರಧಾನಮಂತ್ರಿ ಟ್ರೋಲ್ ಮಾಡಬೇಕಾಗಿತ್ತು. ಯಾಕಂದರೆ CSFIR ಘೋಷಣೆ ಆಗಬೇಕಾದ್ರೆ ಪ್ರಧಾನಮಂತ್ರಿ ಒಪ್ಪಿಗೆ ಇಲ್ಲದೇ ವಿದೇಶಾಂಗ ಕಾರ್ಯದರ್ಶಿ ಹೇಳೋಕ್ಕಾಗೋದಿಲ್ಲ. ಆದರೆ ಪಾಪ ವಿಕ್ರಮ್ ಮಿಸ್ತ್ರಿ ಅವ್ರ ಬಗ್ಗೆ ಅದ್ಯಾರು? ಅದೇ ಈ BJP ಕಾರ್ಯಕರ್ತರು. ಸೋಫಿಯಾ ಖುರೇಶಿ ಬಗ್ಗೆ ಯಾರು? BJP ಅವರು. ಜಾತಿ ಮತ ಇವ್ರ ಬಗ್ಗೆ ನೀವು ಅದನ್ನು ಕೇಳಿ ಅವ್ರಿಗೆ ನೀವು ಕಾಂಗ್ರೆಸ್ ಅವರು ನೋಡಿ, ಈಗಲ್ಲ ಇದು ಕಾಂಗ್ರೆಸ್ ನಿಲುವು ಅಂತಾರೆ, ಇದು ದೇಶದ ನಿಲುವು ಅಷ್ಟೇ. ದೇಶಕ್ಕೆ ಸ್ಪಷ್ಟವಾದಂಥ ವಿಷಯಗಳನ್ನು ನೀವು ರಾಜಕೀಯ ಮಾಡ್ತಾನೆ ನಮ್ಗೆ ತಿಳಿಸ್ಬೇಕಷ್ಟೇ. ಯಾಕಾಯಿತು, ಏನಾಯಿತು, ಏನು ಕಾರಣ? ಈಗ ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ ನಾವು ನಿಮ್ಮ 5 ಪ್ಲೇಯರ್ನ ಹೊಡೆದಾಕ್ದು ಅಂತ. ಅದಕ್ಕೆ ಇನ್ನೂ ಸ್ಪಷ್ಟವಾಗಿ ಉತ್ತರ ಬಂದಿಲ್ಲ, ಹೊಡೆದಾಕಿದಾರೋ ಇಲ್ಲವೋ ಇನ್ನೂ ಉತ್ತರ ಕೊಡೋಕ್ಕೆ ತಯಾರಾಗಿಲ್ಲ. ಮತ್ತು ಪಹಲ್ಗಾಮಲ್ಲಿ ಮಾಡಿದವ್ರು ಯಾರು? ಈಗ ಪ್ರಧಾನಮಂತ್ರಿ ಹೇಳಿದ್ರು ನಾವು ಅವ್ರನ್ನ ಮಣ್ಪಾನ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲೇ ಇದ್ರೂ ಕೂಡ ಹುಡುಕಿ ನಾವು ಅವ್ರನ್ನ ಕರ್ಕೊಂಡ್ ಹಿಡ್ದಾಕ್ತೀವಿ ಅಂತ ಹೇಳಿದ್ರು. ಸೊ ಆ ದಿಟ್ಟ ನಿಲುವು ತಗೊಂಡಾಗ ನಾವೆಲ್ಲ ಪ್ರಧಾನಮಂತ್ರಿ ಜೊತೆ ನಿಂತ್ಕೊಂಡು ನೀವು ಮಾಡ್ತಾ ಇರೋದು ಸರಿ ಇದೆ, ನೀವು ಪಾಕಿಸ್ತಾನ ಮೇಲೆ ನೀವು ಮಾಡಿ ಅಂತ ಹೇಳಿ ನಾವೆಲ್ಲ ಬೆಂಬಲ ಕೊಟ್ಟಿದ್ದೇವೆ. ನಮ್ಮ ಸೇನೆಯ ಬಗ್ಗೆ ನಾವು ತಿರಂಗ ಯಾತ್ರೆ ಮಾಡಿದ್ವಿ. ಕದನ ವಿರಾಮ ಆದ ನಂತರ ನಾವು ತಿರಂಗ ಯಾತ್ರೆ ಮಾಡಲಿಲ್ಲ. ಅದಕ್ಕೆ ಮುಂಚೆನೇ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಹೇಳಿ ನಾವು ಮಾಡಿದ್ವಿ, ತೋರಿಸ್ತೀವಿ. ನಾವು ಅವ್ರ ಜೊತೆಲಿ ಇದ್ದೀವಿ. ಆದರೆ ಅವರು ರಾಜಕಾರಣಕ್ಕೆ ಬಳಸ್ಕೋಬಾರ್ದು. ಮತ್ತು ನಮಗೆ ಸ್ಪಷ್ಟವಾದಂಥ ವಿಷಯಗಳು ಈಗ ನೋಡಿ, ಯಾವುದೇ ದೇಶದ ಟ್ರಂಪ್ ಅವರು 20 ಸಲ TV ಮೀಡಿಯಾ ಮುಂದೆ ಬರ್ತಾರೆ.
ಪ್ರಶ್ನೆ ನೀವು ಕೇಳ್ಬೋದು, ಉತ್ತರ ಕೊಡ್ತಾರೆ. ಮನಮೋಹನ್ ಸಿಂಗ್ ಅವರು ಟಿ ವಿ ಎಲ್ಲ ಪತ್ರಕರ್ತರನ್ನು ಭೇಟಿ ಆಗ್ತಾ ಇದ್ರು, ಪ್ರಶ್ನೆ ಕೇಳಿದ್ರು, ಉತ್ತರ ಕೊಡ್ತಾರೆ. ಇವತ್ತು ಪ್ರಧಾನಮಂತ್ರಿಗೆ ಯಾರು ಪ್ರಶ್ನೆನೇ ಕೇಳೋಕ್ಕೆ ಆಗೋದಿಲ್ಲ ಅಲ್ಲ. ಮಾಧ್ಯಮ ಅಂತ ಹೇಳಿದ್ರೆ ಅವರಿಗೆ ಒಂಚೂರು ಕೂಡ ಕೇರೇ ಇಲ್ಲ ಅವರಿಗೆ. ನೀವು ಮಾಧ್ಯಮ ಎಷ್ಟೊಂದು ಟಿ ವಿ ಚಾನಲ್ಗಳೆಲ್ಲ ತೋರಿಸೋದ್ರಲ್ಲ ಈ ದೇಶದ ಗೋಧಿ ಮೀಡಿಯಾ ಬಗ್ಗೆ ನಮ್ಮ ಮೋದಿಯವರಿಗೆ ಒಂದು ಕಿಂಚಿತ್ತು ಕೂಡ ಅವ್ರು ಕೇರೆ ಮಾಡೋದಿಲ್ಲ. ಯಾಕಂದರೆ ಗೊತ್ತು ಅವರು ನನ್ನ ಒಂದು ಇದರಲ್ಲಿದ್ದಾರೆ ಅಂತ. ಒಂದು ಪತ್ರಿಕಾಗೋಷ್ಠಿ ಕರಿಬೇಕು ಅವ್ರು ಪ್ರಧಾನಮಂತ್ರಿ, ಪ್ರಶ್ನೆಗಳಲ್ಲೆಲ್ಲ ಉತ್ತರ ಕೊಡಬೇಕು. ಯಾಕೆ ಮಾಡಿದೆ, ಏನಾಯಿತು, ಉತ್ತರ ಕೊಡೋದಕ್ಕೆ ತಯಾರಿ ಇಲ್ಲದೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗೆ ನಾವು ಏನಂತ ಹೇಳಬೇಕು? ಸುಮ್ಮನೆ ನಿಂತ್ಕೊಂಡು ಬಿಹಾರದಲ್ಲಿ ಭಾಷಣ ಹೊಡೆಯೋದು, ಮನ್ ಕಿ ಬಾತ್ ಅನ್ನು ಹೇಳಿಕೆ ಕೊಡೋದು, ಎಲ್ಲೋ ಒಂದು ಕಡೆ ಹೇಳಿಕೆ ಕೊಟ್ಬಿಡೋದು, ಹೊರಟೋಗೋದು, ಅದು ನಮಗೆ ಬೇಕಾಗಿಲ್ಲ. ಎಲ್ಲ ಪಕ್ಷದ ಮುಖಂಡಗಳನ್ನ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಲಿ. ಅವರು ಎಲ್ಲ ಮುಖಂಡಗಳನ್ನ ಸರ್ವಪಕ್ಷ ಸಭೆಯನ್ನು ಕರೀಲಿ. ಹಿಂಗೆ ಆಯಿತು ಅಂತ ಅವ್ರ ಮುಂದೆ ಮಾತಾಡಲಿ. ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ, ಮೀಡಿಯಾವರಿಗೆ ಉತ್ತರ ಕೊಡಲಿ. ಸುಮ್ಮನೆ ನೀವು ಅವ್ರು ಹೇಳಿದ್ದೆಲ್ಲ ವೇದ ವಾಕ್ಯ ಅಂತ ನಾವು ನಂಬಬೇಕಾ? ಇವತ್ತಿನ ದೇಶದಲ್ಲಿ ಅತ್ಯಂತ ದೊಡ್ಡ ಸುಳ್ಳುಗಾರನೇ ನಮ್ಮ ಮೋದಿಯವರು. ಅದು ನಮ್ಮ ಪೊಲೀಸರು ದಕ್ಷತೆಯಿಂದ ಎಲ್ಲ ಒಂದು ವಿಚಾರಣೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಹಿಡಿದಾಕಿದ್ದಾರೆ, ಹಿಡಿತಾ ಇದ್ದಾರೆ. ಮತ್ತು ನಮ್ಮ ಪೊಲೀಸ್ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಸರ್, ಅದರಲ್ಲಿ ಸಿಕ್ಕಿರುವಂಥ ಆರೋಪಿಗಳು ಈಗ PFIನ ಲಿಂಕ್ ಇರುವವರು ಈ ಹಿಂದೆ ಎಲ್ಲ ಹತ್ಯೆಯಾಗಿ ಹತ್ಯೆಯಲ್ಲಿ ಭಾಗಿಯಾಗಿ ಯಾರೇ ಆಗಿರಲಿ, ನಮಗೆ ಅದ್ರ ಬಗ್ಗೆ ಏನು ಸಂಬಂಧ ಇಲ್ಲ. ಯಾರು ಅದರಲ್ಲಿ ಲಿಂಕಲ್ಲಿ ಇರ್ತಾರೆ, ಯಾರಿಲ್ಲ, ಅದು ಪೊಲೀಸರು ವಿಚಾರಣೆ ಮಾಡಿ ಅವ್ರನ್ನೆಲ್ಲರೂ ಕೂಡ ಹಿಡಿಬೇಕು ಅಂತ ಹೇಳಿದ್ದೀವಿ. ಅವರ ಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ PFIಲಿ ಇರುವ ನಮ್ಮ ಪೊಲೀಸರ ಬಗ್ಗೆ ನಮಗೆ 100% ವಿಶ್ವಾಸ ಇದೆ. ಅವರು ಒಳ್ಳೆಯ ಕ್ರಮಗಳು ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರಶಂಸೆಯನ್ನು ನೀಡ್ತೀವಿ. ಮತ್ತು ಇದನ್ನು ಅವರು ಇದೇ ರೀತಿ ಬೇರೆ ಇನ್ನೇನಾದರೂ ಅದರ ಇನ್ವಾಲ್ವ್ ಆಗಿದ್ದು ಅದನ್ನು ಕೂಡ ಅವರು ಖಂಡಿತವಾಗಿ ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಹೇಳಿದ್ದೀವಿ. ಸಂಸದರು ರಾಜಕೀಯ ಮಾಡ್ತಾರೆ, ರಾಜಕೀಯ ಉದ್ದೇಶಗಳು ಮಾಡ್ತಾ ಇದ್ದಾರೆ. ಏನು ಇದರಲ್ಲಿ ಏನಾಗಬೇಕು